ಇವತ್ತು ಆರ್ಕಿಡ್ ಫ್ಲವರ್ಸ್ಗಳನ್ನ ಅಂದರೆ ಫ್ರೆಶ್ ಆಗಿ ಸಿಗುವಂಥ ಆರ್ಕಿಡ್ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮನೇಲೇ ಒಂದು ಕ್ರೀಮ್ ತಯಾರಿಸ್ಕೊಳ್ಬೋದು, ಫೇಸ್ ಪ್ಯಾಕ್ ಆ್ಯಂಡ್ ಮಸಾಜಿಂಗ್ ಏಜೆಂಟ್ ಆಗಿ ಹೇಗೆ ಅದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ತುಂಬಾ ಈಸಿಯಾಗಿ ಫ್ಲವರ್ಸ್ ಅಥವಾ ಬೊಕ್ಕೆಯಲ್ಲಿ ಯೂಸ್ ಮಾಡೋವಂಥ ಒಂದು ಫ್ಲವರ್ ಆಗಿರುವಂಥ ಆರ್ಕಿಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ತಾ ಬರ್ಬೋದು. ಇದರಲ್ಲಿ ಟಿಶ್ಯೂ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿರೋದ್ರಿಂದ ನಮ್ಮ ಬ್ರೇಕ್ಔಟ್ ಆಗಿರುವಂಥ ಟಿಶ್ಯೂಸ್ನ ಕೂಡ ಇದು ರಿಜುವಿನೇಟ್ ಮಾಡೋದ್ರ ಜೊತೆಗೆ ಸ್ಕಿನ್ನ ವೈಟ್ನಿಂಗ್, ಟೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಕೂಡ ಮಾಡುತ್ತೆ. ಸೊ ಇದರಲ್ಲಿ ನಾವು ಹೆಚ್ಚಾಗಿ ಸ್ಕಿನ್ಗೆ ಉಪಯೋಗಿಸೋದು ವೈಟ್ ಆರ್ಕಿಡ್ ಅಂತ ಹೇಳ್ತೀವಿ. ಸೊ ಬಿಳಿ ಬಣ್ಣದ ಈ ಆರ್ಕಿಡ್ ಫ್ಲವರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಟೋನರ್ ಮಾಡ್ಬೋದು ಅಂತ ಫಸ್ಟು ನೋಡೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಲ್ಪ ಆರ್ಕಿಡ್ ಫ್ಲವರ್ಸ್ನ ತೊಗೊಂಡು ಸ್ವಲ್ಪ ಕ್ರಷ್ ಮಾಡಬೇಕಂದ್ರೆ ಅದನ್ನು ಜಜ್ಜಬೇಕು. ಇದಕ್ಕೆ ಸ್ವಲ್ಪ ಕೇಸರಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಫಿಲ್ಟರ್ ಮಾಡಿ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ತನಕ ಇದನ್ನು ಪ್ರಿಸರ್ವ್ ಮಾಡ್ಕೊಳ್ಬೋದು. ಅದನ್ನು ಬಿಸಿಲಿಂದ ಬಂದ ತಕ್ಷಣವೇ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗಿದೆ, ಬರ್ನಿಂಗ್ ಸೆನ್ಸೇಷನ್ ಆಗ್ತಿದೆ ಅಂದರೆ ಸ್ಕಿನ್ ಟೋನರ್ ಥರ ಯೂಸ್ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಫ್ರೆಶ್ ಕೂಡ ಆಗುತ್ತೆ, ಜೊತೆಗೆ ಸ್ಕಿನ್ನಲ್ಲಾಗಿರೋಂಥ ಟ್ಯಾನ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ಇದೇ ಲಿಕ್ವಿಡ್ನ ನಾವು ಫೇಸ್ ಪ್ಯಾಕ್ ಮಿಕ್ಸಿಂಗಲ್ಲಿ ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಸೊ ಯಾವುದೇ ರೀತಿಯ ಮನೆಯಲ್ಲೇ ಸಿಗುವಂಥ ಕಡಲೆ ಹಿಟ್ಟು ಅಥವಾ ಬಾದಾಮಿ ಪೌಡ್ರನ್ನ ಕೂಡ ಇದರಲ್ಲಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ತಾ ಬರ್ಬೋದು. ಇನ್ನು ಮಸಾಜಿಂಗ್ ಕ್ರೀಮ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ. ಬೆಣ್ಣೆ ಜೊತೆಗೆ ಈ ಆರ್ಕಿಡ್ ಫ್ಲವರ್ಸ್ನ ಹಾಕಿ ಚೆನ್ನಾಗಿ ಕಲ್ಲಲ್ಲಿ ಕೂಡ ಅರಿಬೋದು ಅಥವಾ ಹ್ಯಾಂಡ್ ಬ್ಲೆಂಡರಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಅದನ್ನು ನಾವು ನಿಯಮಿತವಾಗಿ ಫೇಸಿಗೆ ಅಪ್ಲೈ ಮಾಡಿ ಜೆಂಟಲ್ ಅಪ್ವರ್ಡ್ ಆ್ಯಂಡ್ ಸರ್ಕ್ಯುಲರ್ ಮೂಮೆಂಟಲ್ಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆ ಸ್ಕಿನ್ನಲ್ಲಾಗುವಂಥ ರಿಂಕಲ್ಸ್ನ ತುಂಬ ಫಾಸ್ಟಾಗಿ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಯಾರಿಗೆಲ್ಲ ಆ್ಯಂಟಿ ಏಜಿಂಗ್ ಕ್ರೀಮ್ಗಳನ್ನ ಯೂಸ್ ಮಾಡಿ ರಿಸಲ್ಟೇ ಬಂದಿಲ್ಲ ಅಂತ ಬೇಜಾರಾಗಿರುತ್ತೋ ಅವರು ಈ ಟೆಕ್ನಿಕ್ನ ಫಾಲೋ ಮಾಡೋದ್ರಿಂದ ಖಂಡಿತವಾಗ್ಲೂ ರಿಂಕಲ್ಸ್ ಕೂಡ ರೆಡ್ಯೂಸ್ ಆಗುತ್ತೆ, ಜೊತೆಗೆ ಏಜ್ ಫ್ಯಾಕ್ಟರ್ಸ್ನ ಕೂಡ ನಾವು ಫಾಸ್ಟಾಗಿ ಆ್ಯಂಡ್ ನ್ಯಾಚುರಲ್ ಆಗಿ ರೆಡ್ಯೂಸ್ ಮಾಡ್ತಾ ಬರ್ಬೋದು. ನೆಕ್ಸ್ಟು ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುವಂಥ ಫೇಸ್ ಪ್ಯಾಕನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು 2 ಥರದ ಫೇಸ್ ಪ್ಯಾಕನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಶೀಟ್ ಮಾಸ್ಕ್ ಅಂದರೆ ಕೆಮಿಕಲ್ ಓರಿಯೆಂಟೆಡ್ ಅಲ್ಲ, ಈ ಫ್ರೆಶ್ ಆರ್ಕಿಡ್ ಫ್ಲವರ್ಸ್ನ ಯೂಸ್ ಮಾಡಿಕೊಂಡು ಶೀಟ್ ಮಾಸ್ಕ್ ಹೇಗೆ ಮಾಡ್ಕೊಳ್ಬೋದು, ಇನ್ನು ನ್ಯಾಚುರಲ್ ಫೇಸ್ ಪ್ಯಾಕ್ ಹೇಗೆ ಹಾಕ್ಕೊಳ್ಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಶೀಟ್ ಮಾಸ್ಕ್ ಇವಾಗ ತುಂಬಾ ಟ್ರೆಂಡಿಂಗಲ್ಲಿರುತ್ತೆ. ಅದಕ್ಕೆ ಯಾವುದೋ ಕೊಲಾಜನ್ ಬೂಸ್ಟ್ ಆಗುವಂಥದ್ದು ಅಥವಾ ಕೆಮಿಕಲ್ ಓರಿಯೆಂಟೆಡ್ ಶೀಟ್ ಮಾಸ್ಕ್ಗಳನ್ನ ನೀವು ಟ್ರೈ ಮಾಡೋ ಬದಲಿಗೆ ಫ್ರೆಶ್ ಆರ್ಕಿಡ್ ಫ್ಲವರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಶೀಟ್ ಮಾಸ್ಕ್ಗೆ ಹಾಕಿ ನೀವು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಬೋದು. ಇದು ಮಾಡೋದು ತುಂಬಾ ಸುಲಭ. ಸ್ವಲ್ಪ ಮಿಲ್ಕ್ ಪೌಡರ್ ಜೊತೆಗೆ ಆರ್ಕಿಡ್ ಫ್ಲವರ್ದು ಪೇಸ್ಟನ್ನು ತೊಗೊಳ್ಬೇಕಂದ್ರೆ ಚೆನ್ನಾಗಿ ಗ್ರೈಂಡ್ ಆಗಿರುವಂಥ ಈ ವೈಟ್ ಆರ್ಕಿಡ್ ಫ್ಲವರ್ದು ಪೇಸ್ಟನ್ನು ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಶೀಟ್ ಮಾಸ್ಕ್ ಅಂತ ಸಿಗುತ್ತೆ. ಸೊ ಶೀಟ್ ಮಾಸ್ಕನ್ನು ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ಈಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ನೀಟಾಗಿ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ, ಶೀಟ್ ಮಾಸ್ಕ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಜೆಂಟಲಾಗಿ ಸ್ಕಿನ್ ಒಳಗಡೆ ಪೆನಿಟ್ರೇಷನ್ ಆಗಿಬಿಟ್ಟು ಇನ್ಸ್ಟೆಂಟಾಗಿ ಸ್ಕಿನ್ ಬ್ರೈಟ್ನಿಂಗ್ ಕೂಡ ಆಗುತ್ತೆ, ಟೈಟ್ನಿಂಗ್ ಕೂಡ ಆಗುತ್ತೆ. ರೆಗ್ಯುಲರ್ ಆಗಿ ಕೆಮಿಕಲ್ ಓರಿಯೆಂಟೆಡ್ ಫೇಸ್ ಪ್ಯಾಕ್ ಅಥವಾ ಶೀಟ್ ಮಾಸ್ಕ್ಗಳನ್ನ ಹಾಕೊಂಡಾಗ ಕೆಲವರಿಗೆ ರೆಡ್ಡಿಶ್ನೆಸ್ ಅಥವಾ ರ್ಯಾಷಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ಕೂಡ ಇದರಿಂದ ರೆಡ್ಯೂಸ್ ಆಗುತ್ತೆ. ಜೊತೆಗೆ ಸ್ಕಿನ್ನಲ್ಲಿ ಡಾರ್ಕ್ ಸರ್ಕಲ್ಸ್ ಇರ್ಬೋದು, ಬ್ಲೆಮಿಷಸ್ ಇರ್ಬೋದು, ಅದೂ ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ಇದನ್ನು ಡ್ರೈಡ್ ವರ್ಷನ್ ಕೂಡ ನೀವು ಟ್ರೈ ಮಾಡ್ತಾ ಬರ್ಬೋದು. ಸೊ ಯಾರಿಗೆಲ್ಲ ಇದನ್ನು ತುಂಬ ವರ್ಷದ ತನಕ ಪ್ರಿಸರ್ವ್ ಮಾಡ್ಕೊಳ್ಬೇಕು ಅಥವಾ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ನ ಪಡ್ಕೊಳ್ಬೇಕು, ಪ್ರತಿದಿನ ಸಿಗೋಲ್ಲ ಆರ್ಕಿಡ್ ಫ್ಲವರ್ಸ್ ಅಂತ ಅನ್ನೋರು ಆರ್ಕಿಡ್ ಫ್ಲವರ್ಸ್ನ ತೊಗೊಂಡು ಒಂದು ಟ್ರೇ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಅದು ಬಿಸಿಲಲ್ಲಿ ಬಾಡಿಸಿ ಆಮೇಲೆ ಓವನಲ್ಲಿ ನೀವು ಸ್ವಲ್ಪ ಕಾಲ ಅಂದರೆ 20 to 30 ಸೆಕೆಂಡ್ಸ್ ಇಟ್ಟು ಅದನ್ನು ತೆಗಿಬೇಕು. ಆವಾಗ ಡ್ರೈಡ್ ವರ್ಷನ್ ಆರ್ಕಿಡ್ ಸಿಗುತ್ತೆ. ಇದನ್ನು ಪೌಡ್ರ್ ಫಾರ್ಮಲ್ಲಿ ಮಾಡಿಟ್ಕೊಂಡ್ರೆ ಒಂದು 6 ತಿಂಗಳ ತನಕ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವಾಗೆಲ್ಲ ನಿಮಗೆ ಅದನ್ನು ಯೂಸ್ ಮಾಡಬೇಕನ್ಸುತ್ತೋ ಸಮ ಪ್ರಮಾಣದ ಅಂದರೆ ಈಕ್ವಲ್ ಕ್ವಾಂಟಿಟಿ ಆಫ್ ಮಿಲ್ಕ್ ಪೌಡ್ರ್ ಜೊತೆ ಮಿಕ್ಸ್ ಮಾಡಿ ಬಿಸಿ ನೀರಲ್ಲೇ ಕಲಿಸ್ಬೇಕು. ಸೊ ಚೆನ್ನಾಗಿ ಬಿಸಿ ನೀರಲ್ಲಿ ಕಲಸಿ ಅದನ್ನು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ನಿಮಗೆ ಆರ್ಕಿಡ್ ಅಥವಾ ಫ್ರೆಶ್ ಫ್ಲವರ್ದು ಫೇಸ್ ಪ್ಯಾಕ್ ರೀತಿ ರೆಡಿಯಾಗಿರುತ್ತೆ. ಇದನ್ನು ರೆಗ್ಯುಲರಾಗಿ ಅಪ್ಲೈ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ಸ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ಯಾರಿಗೆಲ್ಲ ಅಂಡರ್ ಐ ಪಫಿನೆಸ್ ಇರುತ್ತೆ ಅವರು ಕೂಡ ಇದೇ ಫ್ಲವರ್ನ ಯೂಸ್ ಮಾಡಿಕೊಂಡು ನಾವು ಐ ಪ್ಯಾಡ್ ರೀತಿ ಮಾಡಿಕೊಂಡು ಅದನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ತುಂಬಾ ಫಾಸ್ಟಾಗಿ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಜೊತೆಗೆ ರೆಡ್ ಐಸ್ ಅಂತ ಹೇಳ್ತೀವಿ ಅಂದರೆ ಕಣ್ಣು ಕೆಂಪಾಗೋದನ್ನು ಕೂಡ ಕಡಿಮೆ ಮಾಡ್ತಾ ಬರ್ಬೋದು. ಇದಕ್ಕೆ ಸೀಕ್ರೆಟ್ ಫಾರ್ಮುಲಾ ಏನು ಗೊತ್ತಾ? ಫ್ರೆಶ್ ಆರ್ಕಿಡ್ ಫ್ಲವರ್ಸ್ನ ತೊಗೊಳ್ಳಿ, ಚೆನ್ನಾಗಿ ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಚಿಲ್ಲರ್ ಟ್ರೇ ಅಂತ ಹೇಳ್ತೀವಿ ಅಂದರೆ ಐಸ್ ಟ್ರೇ ಒಳಗಡೆ ಹಾಕಿ ಸ್ವಲ್ಪ ತಣ್ಣಗೆ ಮಾಡಿ ಅದನ್ನು ಕಾಟನ್ ಪ್ಯಾಡಲ್ಲಿ ಡಿಪ್ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ಅಂದರೆ ಡಾರ್ಕ್ ಸರ್ಕಲ್ಸ್, ಪಫಿನೆಸ್ ಆ್ಯಂಡ್ ರೆಡ್ನೆಸ್ ಕೂಡ ರೆಡ್ಯೂಸ್ ಮಾಡ್ತಾ ಬರ್ಬೋದು.
ಇನ್ನು ಇದನ್ನು ಮಸಾಜಿಂಗ್ ಕ್ರೀಮಲ್ಲಿ ಕೂಡ ನಾವು ಯೂಸ್ ಮಾಡ್ತಿರ್ತೀವಿ. ಸೊ ನಮ್ಮ ಪಾರ್ಲರಲ್ಲಿ ಹೆಚ್ಚಾಗಿ ಈ ಆರ್ಕಿಡ್ ಫ್ಲವರ್ಸ್ ಅಥವಾ ಫ್ಲೋರಲ್ ಫೇಶಿಯಲ್ಸ್ಗಳಲ್ಲಿ ಇದರ ಬಳಕೆ ಮಾಡ್ತಾ ಇರ್ತೀವಿ. ಯಾವುದೇ ರೀತಿಯ ಮಸಾಜಿಂಗ್ ಕ್ರೀಮ್ ಜೊತೆಗೆ ಈ ಫ್ರೆಶ್ ಆರ್ಕಿಡ್ ಫ್ಲವರ್ದು ಪೇಸ್ಟ್ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಆನಂತರ ಫೇಶಿಯಲ್ ಮಸಾಜ್ ಮಾಡೋದ್ರಿಂದ ಸ್ಕಿನ್ನಲ್ಲಿ ಆಗುವಂಥ ಫೈನ್ ಲೈನ್ಸ್ ರೆಡ್ಯೂಸ್ ಆಗುತ್ತೆ, ಬ್ಲೆಮಿಷಸ್ ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಕೆಲವರಿಗೆ ಅರೌಂಡ್ ದ ಲಿಪ್ ಡಾರ್ಕ್ ಸರ್ಕಲ್ ಅಂತ ಹೇಳ್ತೀವಿ, ಅದು ಕೂಡ ರೆಡ್ಯೂಸ್ ಮಾಡೋದಕ್ಕೆ ಇದು ತುಂಬಾ ಈಸಿಯಾಗಿ ಮಾಡುವಂಥ ಟೆಕ್ನಿಕ್ ಅಂತ ಹೇಳ್ಬೋದು. ಇನ್ನು ಇದೇ ಪ್ಯಾಕ್ನ ನಾವು ಸ್ವಲ್ಪ ಮುಲ್ತಾನಿ ಮಿಟ್ಟಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾರಿಗೆಲ್ಲ ಎಕ್ಸಸ್ ಆಫ್ ಆಯಿಲ್ ಅಂದರೆ ಆ್ಯಕ್ಟಿವ್ ಸೀಬಮ್ ಸೆಕ್ರೇಷನ್ ಅಂತ ಹೇಳ್ತೀವಿ, ಮುಖದಲ್ಲಿ ತೈಲ ಗ್ರಂಥಿಗಳು ಆ್ಯಕ್ಟಿವ್ ಆಗಿದ್ದಾಗ ತುಂಬ ಎಣ್ಣೆ ಜಿಡ್ಡು ಬರ್ತಾ ಇರುತ್ತೆ, ಬೆವರು ಆಗ್ತಾ ಇರುತ್ತೆ, ಅದನ್ನು ಕೂಡ ರೆಡ್ಯೂಸ್ ಮಾಡೋದಕ್ಕೆ ಈ ಆರ್ಕಿಡ್ ಫ್ರೆಶ್ ಫ್ಲವರ್ದು ಪಲ್ಪು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಮಕ್ಕಳಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾ ಬರ್ಬೋದು. ಮಕ್ಕಳಿಗೆ ವಾರದಲ್ಲಿ ಒಂದು ಸತಿ ಚೆನ್ನಾಗಿ ಎಣ್ಣೆ ಸ್ನಾನ ಮಾಡಿಸುವಾಗ ಫಸ್ಟ್ ಈ ಆರ್ಕಿಡ್ ಫ್ಲವರ್ಸ್ನ ಬೆಣ್ಣೆ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಕ್ಕಳಿಗೆ ಅಪ್ಲೈ ಮಾಡಿ 20 ನಿಮಿಷ ಬಿಟ್ಟು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಕೂಡ ಸ್ಕಿನ್ ಗ್ಲಾಸಿ ಆಗಿರುತ್ತೆ. ಜೊತೆಗೆ ಅವರು ನಡೆದಾಡುವಾಗ ಅಥವಾ ಸಣ್ಣ ಸಣ್ಣ ರ್ಯಾಷಸ್ ಆ್ಯಂಡ್ ಅಲರ್ಜಿಯಸ್ ಆಗೋದು ಕ್ವೈಟ್ ಕಾಮನ್ ಪ್ರಾಬ್ಲಮ್, ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. 100% ನ್ಯಾಚುರಲ್ ಆಗಿರೋದ್ರಿಂದ 100% ಸೇಫ್ ಆಗಿ ಕೂಡ ಇರುತ್ತೆ ಆ್ಯಂಡ್ 100% ರಿಸಲ್ಟ್ ಓರಿಯೆಂಟೆಡ್ ಆಗೂ ಇರುತ್ತೆ. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ ಒಂದು 8 ಜನ, MBBS ಒಬ್ಬರು, LLB ಒಂದು 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರ್ಯಾರು ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ, ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇದೇ ಥರನೇ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಫಾಲೋ ಮಾಡ್ತೀರಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.